ನಾನು ಯೋಚನೆ ಮಾಡ್ತಾ ಇದ್ದೆ, ಅಟ್ ದಿಸ್ ಪಾಯಿಂಟ್ ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಇಷ್ಟು ಅಶೇಮ್ಡ್ ಆಗಿ ಯಾವತ್ತೂ ಫೀಲ್ ಆಗಿಲ್ಲ ಆಸ್ ಅನ್ ಇಂಡಿಯನ್ ಆರ್ ಆಸ್ ಅ ಸಮನ್ ಫ್ರಮ್ ಕರ್ನಾಟಕ. ದಿಸ್ ಇಸ್ ಪ್ರಾಬ್ಲಿ ದ ವರ್ಸ್ಟ್ ಥಿಂಗ್ ಫ್ರಮ್ ಅ ಹ್ಯುಮ್ಯಾನಿಟಿ ಪರ್ಸ್ಪೆಕ್ಟಿವ್ ದಟ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. धुरंधर फिल्म आई तो बोलने लगे झूठ है. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಯುವರ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಎಲ್ರಿಗೂ ನಮಸ್ಕಾರ. ನಮ್ಮನ್ನು ಅನಿವಾಸಿ ಭಾರತೀಯರು ಅಂತ ಕರೀತಾರೆ, ಆದರೆ ನಮ್ಮ ಮನಸ್ಸು ನಮ್ಗೆ ಬೇಕಾದವರೆಲ್ಲ ಇಂಡಿಯಾದಲ್ಲೇ ಇರೋದು. ಸೊ ನಮ್ಮ ಥಾಟ್ ಪ್ರೊಸೆಸ್ ಅಥವಾ ನಮ್ಮ ತಲೆ ಯಾವಾಗಲೂ ಇಂಡಿಯಾದಲ್ಲೇ ಇರುತ್ತೆ. ಯುರೋಪಲ್ಲಿ ಮೊದಲು ವಾರ್ ಸ್ಟಾರ್ಟ್ ಆದಾಗ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಆವಾಗಲೂ ಇಲ್ಲಿ ತೈಲ ಸಮಸ್ಯೆ ಆಗಿತ್ತು. ಬಟ್ ಇಲ್ಲಿನ ಗೌರ್ಮೆಂಟ್ ಅವ್ರು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅಂದರೆ, ದಿನನಿತ್ಯದ ಜೀವನಕ್ಕೆ ಯಾವುದೇ ಅಡೆತಡೆ ಆಗಲಿಲ್ಲ. ಅಂದರೆ ಪ್ರೈಸ್ ಜಾಸ್ತಿ ಆಯಿತು, ಬಟ್ ನಮಗೆ ದಿನನಿತ್ಯದ ಅಗತ್ಯಗಳಿಗೆ ಏನಿತ್ತೋ ಅದೆಲ್ಲ ಸಪ್ಲೈ ಮಾಡ್ತಾಯಿದ್ರು. ನನಗೆ ಸಮಸ್ಯೆ ಇರೋದು ಅಥವಾ ನನಗೆ ನಾಚಿಕೆ ಆಗ್ತಿರೋದು ಇವತ್ತು ನಮ್ಮಲ್ಲಿ ಸಮಸ್ಯೆ ಆಗಿದೆ ಅಂತಲ್ಲ, ಅದನ್ನು ಬಿಟ್ಟು ಬೇರೆ ಯಾವುದೆಲ್ಲ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋದು ನೋಡುವಾಗ ತುಂಬ ಬೇಸರ ಆಗುತ್ತೆ. ದೇಶದ ನಾಯಕ ಸಿನಿಮಾದಲ್ಲಿ ತೋರಿಸೋದೆಲ್ಲ ಸುಳ್ಳು ಅಂತ ವಿರೋಧ ಪಕ್ಷದವರು ಹೇಳ್ತಾರೆ ಅಂತ ದೇಶದ ನಾಯಕರು ಹೇಳ್ತಾರೆ. ಇನ್ನು ರಾಜ್ಯದ ನಾಯಕರಿಗೆ ಬಂದರೆ ಅಲ್ಲಿ ಲಿಟ್ರಲಿ ರಿಕ್ಷಾ ಚಾಲಕರು ಮತ್ತು ಮಾಲಕರು ಇವರೆಲ್ಲ ಕ್ಯೂ ನಿಂತ್ಕೊಂಡು LPG ಸಿಲಿಂಡರ್ ಕಾಯ್ತಾ ಇದ್ದಾರೆ. ಈ ನಾಚಿಗೆಗೆಟ್ಟ MLAಗಳು ಮತ್ತು ಅವರ PAಗಳು ಇವರಿಗೆ IPL ಟಿಕೆಟ್ ಬೇಕಂತೆ. ಈಗ ನಮ್ಮ ಹಳ್ಳಿಯಲ್ಲಿ ನಮ್ಮೂರಲ್ಲೆಲ್ಲ ಒಲೆ ಉಂಟು, ಹಾಗೆ ಜಾಸ್ತಿ ತೊಂದರೆ ಆಗೋದಿಲ್ಲ. ಬಟ್ ಸಿಟಿ ಅವರಿಗೆ LPG ಬೇಕೇ ಬೇಕು. ಪ್ರಜಾಕೀಯ ಅಂತ ಒಳ್ಳೆ ಐಡಿಯಾ ಬಂದಾಗ ನಗಾಡಿ ತಿರಸ್ಕರಿಸಿ ವೋಟ್ ಹಾಕಿದ ಜನರೇ BJP ಮತ್ತು ಕಾಂಗ್ರೆಸ್ಸಿಗೆ. ಇವಾಗೇನು ಹೇಳ್ತೀರಾ ನೀವು? ನಾವು ಚೇಂಜ್ ಆಗಬೇಕು ಗುರು, ಇಲ್ಲಾದರೆ ಶಾನು ಚೇಂಜ್ ಆಗಲ್ಲ.